ರಾಯಚೂರು ಜಿಲ್ಲೆಯ ಜನತೆಗೆ ನಮಸ್ಕಾರಗಳು. ಇವತ್ತು ರಾಯಚೂರಿನಲ್ಲಿ ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ ಇದೇ ತಿಂಗಳ 29, 30, 31ರಂದು ಜರುಗ್ತಾ ಇದೆ. ಈ ರಾಯಚೂರು ಜಿಲ್ಲಾ ಉತ್ಸವ 2 ದಶಕಗಳ ನಂತರ ರಾಯಚೂರಿನಲ್ಲಿ ನಡೀತಾ ಇದೆ. ಹಾಗಾಗಿ ಜಿಲ್ಲೆಯ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು. ಗ್ರಾಮಾಂತರಗಳಿಂದ ಜನ ಬರಬೇಕು. ಒಟ್ಟಾರೆ ಯಾವ ರೀತಿ ಉತ್ಸವ ಆಗಬೇಕು ಆದರೆ ಈ ಉತ್ಸವ ಜನಮನರ ಮನಸ್ಸಿನಲ್ಲಿ ಹೋಗಬೇಕು. ಮನೆ ಮನೆಗೂ ಈ ಉತ್ಸವ ಜೋರಾಗಿ ನಡಿಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಎಲ್ರಿಗೂ ಹೇಳ್ತಾ ಇದ್ದೇನೆ. ಇವತ್ತು ಹಳ್ಳಿಯಿಂದ ಕೂಡ ನಮ್ಮ ಕೂಲಿ ಕಾರ್ಮಿಕ ಹೆಣ್ಮಕ್ಕಳು ಬರಬೇಕು. ನೀವು ಕೂಡ ಬಂದು ಈ ಉತ್ಸವದಲ್ಲಿ ನಿಮ್ಮದೇ ಆದ ಶೈಲಿಯಲ್ಲಿ ಜಾನಪದ ಹಾಡುಗಳನ್ನು ಹಾಕಿ. ಇವತ್ತು ನಮ್ಮ ಏನು ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿ ಈ ಮುಂದಿನ ಪೀಳಿಗೆಗೆ ಉಳಿಸೋದಕ್ಕೆ ಈ ಉತ್ಸವದಲ್ಲಿ ಸಂಭ್ರಮವಾಗಿ ಎಲ್ಲರೂ ಆ ಜನಪದ ಹಾಡುಗಳನ್ನು ಇದರಲ್ಲಿ ಹಾಡಬೇಕು. ಈ ಒಂದು ಜನಪದ ಏನು ಇದೆಯಲ್ಲ, ಆ ಹಾಡು, ಆ ಜನಪದ ಶೈಲಿ ಜನ ಮರೆತು ಹೋಗ್ತಾ ಇದ್ದಾರೆ. ಜಾಲತಾಣದಲ್ಲಿದ್ದೀವಿ. ಈ ಜಾಲತಾಣದಲ್ಲಿ ಎಲ್ಲವನ್ನ ನಮ್ಮ ಸಂಸ್ಕೃತಿಯನ್ನು ಮರೆತು ಹೋಗ್ತಾ ಇದ್ದೀವಿ. ಅದನ್ನು ಪುನರ್ ನಾವು ತಗೊಳ್ಬೇಕು. ಜಾಲತಾಣ ಬೇಡ ಅಂತ ಇಲ್ಲ, ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಇರಲಿ ಅಂತಕ್ಕಂಥದ್ದನ್ನು ಇವತ್ತು ಜಿಲ್ಲಾ ಉತ್ಸವ ಹಮ್ಮಿಕೊಂಡಿದ್ದಾರೆ. ಭಾಳ ಭರ್ಜರಿಯಾಗಿ ಜಿಲ್ಲಾಡಳಿತ ತಯಾರಿ ನಡೆಸಿದೆ. ಅದಕ್ಕೆ ಹಲವಾರು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಆದರೆ ಈ ಉತ್ಸವ ರಾಯಚೂರು ನಗರದ ವಾರ್ಡ್ಗಳಿಂದ ಜನ ಬರಬೇಕು ಮತ್ತು ಎಲ್ಲ ತಾಲೂಕುಗಳು ಗ್ರಾಮಾಂತರಗಳಿಂದ ಜನ ಬರಬೇಕು. ಅವ್ರಿಗೂ ಆ ಬಸ್ಸಿನ ಸೌಕರ್ಯ ವ್ಯವಸ್ಥೆ ಮಾಡಿ ಒಟ್ಟಾರೆ ಉತ್ಸವ ಸುಮಾರು 1 ಲಕ್ಷ ಜನ ಮೇಲೆ ಸೇರಬೇಕು ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಈ ನನ್ನ ಒಂದು ಸಂದೇಶದ ಚಿತ್ರೀಕರಣವನ್ನು ನೋಡಿರ್ತೀರ, ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಈ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡೋಣ. ಈ ಉತ್ಸವದ ಒಳ್ಳೆಯ ಸಂದೇಶಗಳು ಕೊಡೋಣ. ನಮ್ಮ ರಾಯಚೂರು ಜಿಲ್ಲೆ ಮಾದರಿಯಾಗಿ ಮುಂದೆ ಯಶಸ್ವಿ ಆಗಬೇಕು. ಸ್ವಚ್ಛ ಭಾರತದಲ್ಲಿ ಸ್ವಚ್ಛ ರಾಯಚೂರು ಜಿಲ್ಲೆ ಆಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಉತ್ಸವಕ್ಕೆ ತಪ್ಪದೆ ಭಾಗವಹಿಸಿ 3 ದಿನಗಳ ಉತ್ಸವವನ್ನು ಭರ್ಜರಿಯಾಗಿ ಅದ್ದೂರಿಯಾಗಿ ಯಶಸ್ವಿಯಾಗಿ ನಾವೆಲ್ಲ ಕೈ ಜೋಡಿಸಿ ಮಾಡೋಣ. ಜೈ ಹಿಂದ್, ಜೈ ನಮಸ್ಕಾರ.